ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಪ್ರಶಸ್ತಿ ಪುರಸ್ಕೃತರು 2023-24 ಸಾಧಕ ಪತ್ರಕರ್ತರನ್ನು ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಕರ್ನಾಟಕ ಮಾಧ್ಯಮ ಅಕಾಡೆಮಿಯು ಪ್ರಶಸ್ತಿ ನೀಡುತ್ತಾ ಬಂದಿದೆ. ಇದರೊಂದಿಗೆ ಹಲವು ಹಿರಿಯ ಪತ್ರಕರ್ತರು ಸ್ಥಾಪಿಸಿರುವ ದತ್ತಿ ಪ್ರಶಸ್ತಿಗಳು ಕೂಡ ಉದಯೋನ್ಮುಖ ಹಾಗೂ ಸಾಧಕ ಪತ್ರಕರ್ತರಿಗೆ ಉತ್ತೇಜನ ನೀಡುವ ಈ ಬಾರಿಯೂ ಜೀವಮಾನ ಸಾಧನೆಗಾಗಿ ಇಬ್ಬರು ಹಿರಿಯ ಪತ್ರಕರ್ತರು, ವಾರ್ಷಿಕ ಪ್ರಶಸ್ತಿಗಳಿಗೆ ಒಟ್ಟು 60 ಪತ್ರಕರ್ತರು ಹಾಗೂ ದತ್ತಿ ಪ್ರಶಸ್ತಿಗಳಿಗೆ 23 ಪತ್ರಕರ್ತರನ್ನು ಆಯ್ಕೆ ಮಾಡಲಾಗಿದೆ. ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಆಯ್ಕೆ ಪ್ರಕ್ರಿಯೆಯಲ್ಲಿ ಸಹಕರಿಸಿದ ಅಕಾಡೆಮಿಯ ಎಲ್ಲ ಸದಸ್ಯರಿಗೂ ಹಾಗೂ ಕಾರ್ಯದರ್ಶಿ ಮತ್ತು ಸಿಬ್ಬಂದಿ ವರ್ಗದವರಾದ ಕೆ ಮುನಿರಾಜು ಮತ್ತು ತಂಡವನ್ನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅಕಾಡೆಮಿಯ ಈ ಪತ್ರಕರ್ತರ ಸಾಧನೆಯ ಪರಿಚಯ ಇತರರಿಗೆ ಸ್ಫೂರ್ತಿಯಾಗಲಿ. ಕನ್ನಡ ಪತ್ರಿಕೋದ್ಯಮ ಕ್ಷೇತ್ರವು ಇನ್ನಷ್ಟು ಮೌಲ್ಯಯುತವಾಗಿ ಉನ್ನತಿಗೆ ಏರುವಂತಾಗಲಿ ಎಂದು ಶುಭ ಕೋರುತ್ತೇನೆ. ಇಂತಿ ನಿಮ್ಮ ಆಯಿಷಾ ಖಾನಂ, ಅಧ್ಯಕ್ಷರು, ಕರ್ನಾಟಕ ಮಾಧ್ಯಮ ಅಕಾಡೆಮಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಸಿದ್ದಾರೆ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿ ಶಿವಕುಮಾರ್ ಅವರು. ವೇದಿಕೆಗೆ ಆಹ್ವಾನಿಸುವಂತಹ ಹೊತ್ತು ಕರ್ನಾಟಕ ಮಾಧ್ಯಮ ಅಕಾಡೆಮಿ ವೇದಿಕೆಗೆ ಸ್ವಾಗತ. ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರು. ಚಪ್ಪಾಳೆಗಳ ಮುಖೇನ ಬರಮಾಡಿಕೊಳ್ಳೋಣ. ಎಲ್ಲ ಸಾಧಕರಿಗೆ ಶುಭಾಶಯ. ಶ್ರೀ ಹೇಮಂತ್ ಎಂ ನಿಂಬಾಳ್ಕರ್ ವೇದಿಕೆಗೆ ಸ್ವಾಗತ. ಮಾಧ್ಯಮ ಅಕಾಡೆಮಿ ಅತ್ಯಂತ ಪ್ರೀತಿ ಅಭಿಮಾನದಿಂದ ಆಯೋಜನೆ ಮಾಡಿರುವಂತಹ ಕಾರ್ಯಕ್ರಮ ಇದಾಗಿದೆ. ಎಲ್ಲ ಸಾಧಕರನ್ನ ಸನ್ಮಾನಿಸುವ ಜೊತೆಗೆ ಹೊಸ ತಲೆಮಾರಿನ ಪತ್ರಕರ್ತರಿಗೆ ಹುರಿದುಂಬಿಸುವಂತಹ ಉತ್ತೇಜನ ನೀಡುವಂತಹ ಕಾರ್ಯಕ್ರಮ ಇದಾಗಿದೆ. ವಿಶೇಷವಾದಂತಹ ವಿಚಾರ ಸಂಕಿರಣಗಳು, ಕೌಶಲ್ಯವನ್ನ ಕಲಿಸುವಂತಹ ಕೈಂಕರ್ಯವನ್ನ ನಿರಂತರವಾಗಿ ನೆರವೇರಿಸ್ತಾ ಬರ್ತಾ ಇದೆ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಬೆಂಗಳೂರು. ಹಾಗೆಯೇ ಬಂಧುಗಳೇ, ಮಾಧ್ಯಮ ಕ್ಷೇತ್ರದಲ್ಲಿ ಕ್ಷಿಪ್ರಗತಿಯಲ್ಲಿ ಆಗುತ್ತಿರುವಂತಹ ಬೆಳವಣಿಗೆಗಳಿಗೆ ಪೂರಕವಾಗಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ ತನ್ನ ಕಾರ್ಯಕ್ರಮಗಳನ್ನು ರೂಪಿಸೋದ್ರ ಜೊತೆಗೆ ಮಾಧ್ಯಮ ಕ್ಷೇತ್ರ ಹಾಗೂ ಮಾಧ್ಯಮ ಶಿಕ್ಷಣದ ನಡುವಿನ ಒಂದು ಸೇತುಬಂಧವಾಗಿ ಮಾಧ್ಯಮ ಅಕಾಡೆಮಿ ಕಾರ್ಯನಿರ್ವಹಿಸ್ತಾ ಇದೆ. ತಮಗೆಲ್ಲರಿಗೂ ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಪರವಾಗಿ ನಿರೂಪಕರಾಗಿ ನಾನು ಶಂಕರ್ ಪ್ರಕಾಶ್, ನಾನು ನಿಮ್ಮ ಮನೆಗಳು 2023 ಮತ್ತು 2024ನೇ ಸಾಲಿನ ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಆದರದ ಹೃತ್ಪೂರ್ವಕ ಸ್ವಾಗತ. ವೆರಿ ಹಾರ್ಟಿ ವೆಲ್ಕಮ್ ಟು ಆಲ್ ಆಫ್ ಯು, ಲೇಡೀಸ್ ಅಂಡ್ ಜೆಂಟಲ್ಮನ್, ಬಾಯ್ಸ್ ಅಂಡ್ ಗರ್ಲ್ಸ್. ಕಾರ್ಯಕ್ರಮವನ್ನ ಪ್ರಶಸ್ತಿಗಳನ್ನ ಇಟ್ಟು ಸಾಧಕರನ್ನ ಗೌರವಿಸಿ ಅದೇ ಪ್ರಶಸ್ತಿಯನ್ನ ನೀಡಲಿದೆ. ಜೊತೆಗೆ ಹಲವು ಹಿರಿಯ ಪತ್ರಕರ್ತರು ಸ್ಥಾಪಿಸಿರುವಂತಹ ದತ್ತಿ ಪ್ರಶಸ್ತಿಗಳು ಕೂಡ ಉದಯೋನ್ಮುಖ ಹಾಗೂ ಸಾಧಕ ಪತ್ರಕರ್ತರಿಗೆ ಉತ್ತೇಜನವನ್ನ ನೀಡುತ್ತಾರೆ. ಇಂಥದೊಂದು ಹೊತ್ತಿಗೆ ಆಗಮಿಸಿರುವಂತಹ ಎಲ್ಲ ಗಣ್ಯಮಾನ್ಯರನ್ನ ಇದ್ದಾರೆ. ಶ್ರೀಮತಿ ಸಹನಾಯಂ ಕಾರ್ಯದರ್ಶಿ,
ಕರ್ನಾಟಕ ಮಾಧ್ಯಮ ಅಕಾಡೆಮಿ. ಎಲ್ರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವ ಗಣ್ಯರೇ, ಪ್ರಶಸ್ತಿಗೆ ಭಾಜನರಾದ ಪತ್ರಕರ್ತರೆ, ಮಾನೀಯರೇ, ಮಹಿಳೆಯರೇ, ಕರ್ನಾಟಕ ಮಾಧ್ಯಮ ಅಕಾಡೆಮಿಯ 2023 ಹಾಗೂ 24ನೇ ಕ್ಯಾಲೆಂಡರ್ ವರ್ಷಗಳ ವಾರ್ಷಿಕ ಪ್ರಶಸ್ತಿ ಪ್ರದಾನ ನಿಮ್ಮೆಲ್ಲರನ್ನು ಸ್ವಾಗತಿಸಲು ಸಂತೋಷವಾಗಿದೆ. ಇಂದಿನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಿರುವ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ಜಲಸಂಪನ್ಮೂಲ ಮತ್ತು ಬೆಂಗಳೂರು ಅಭಿವೃದ್ಧಿ ಸಚಿವರು ಆಗಿರುವ ಶ್ರೀ ಡಿ.ಕೆ. ಶಿವಕುಮಾರ್ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಮಾನ್ಯ ಮುಖ್ಯಮಂತ್ರಿಯವರ ನಿಂಬಾಳ್ಕರ್ ಸರ್ ಸ್ವಲ್ಪ ಕ್ರಾಸ್ ಆಗಿ ಅವರಿಗೂ ನಾನು ತುಂಬು ಹೃದಯ ಸ್ವಾಗತ ಬಯಸುತ್ತೇನೆ. ಕಾರ್ಯದರ್ಶಿಯವರಾದ ಶ್ರೀಮತಿ ಡಿ.ವಿ. ಕಾವೇರಿ ಅವರಿಗೂ ಆದರದ ಸ್ವಾಗತ ಕೋರುತ್ತೇನೆ. ಹೇಮಂತ್ ಎಂ. ನಿಂಬಾಳ್ಕರ್ ಅವರಿಗೂ ಸ್ವಾಗತ ಕೋರುತ್ತೇನೆ. ಸ್ವಾಗತ ಬಯಸ್ತಾ ಇದ್ದೇನೆ. ಅಂತೆಯೇ ಇಂದಿನ ಸಮಾರಂಭದಲ್ಲಿ ನಾಡಿನ ಹಿರಿಯ ಪತ್ರಕರ್ತರು, ಮಾಧ್ಯಮ ಶಿಕ್ಷಣ ಕ್ಷೇತ್ರದ ದಿಗ್ಗಜರು, ಹಿರಿಯರು, ಪ್ರಶಸ್ತಿ ಪುರಸ್ಕೃತರ ಕುಟುಂಬದವರು ಹಾಗೂ ಆಪ್ತರು ಸೇರಿದಂತೆ ಎಲ್ಲ ಮಾನವೀಯರು, ಮಹಿಳೆಯರು ಎಲ್ಲರಿಗೂ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪ್ರಶಸ್ತಿಗೆ ಭಾಜನರಾದ ಎಲ್ಲ ಪತ್ರಕರ್ತರ ಸಾಧನೆಯು ಇತರರಿಗೆ ಸ್ಫೂರ್ತಿಯಾಗಲಿ ಅಂತ ಆಶಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಕೆಲಸವನ್ನು ಆರಂಭಿಸಿದ್ದಾರೆ. ಈಗ ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ಆಶಯ ಭಾಷಣ ಮಾಡಬೇಕಾಗಿ ವಿನಂತಿ. ಯೆಸ್ಟರ್ಡೇ, ಟುಡೇ ಅಂಡ್ ಟುಮಾರೋ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಸ್ವಾಗತಿಸಿ. ಕರ್ನಾಟಕ ಮಾಧ್ಯಮ ಅಕಾಡೆಮಿ ಶ್ರೀಮತಿ ಆಯೇಷಾ ಖಾನ್ ಬರಲಿ ದೊಡ್ಡ ಚಪ್ಪಾಳೆ. ಗುಡ್ ಆಫ್ಟರ್ನೂನ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಮಾಧ್ಯಮ ಉತ್ಸವ ಆಯೋಜಿಸಿರುವ 2023 ಮತ್ತು 2024ನೇ ಸಾಲಿನ ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ನಿಮ್ಮನ್ನು ಅತ್ಯಂತ ಪ್ರೀತಿ ಮತ್ತು ಗೌರವದಿಂದ ಸ್ವಾಗತಿಸುತ್ತೇನೆ. ಸಭಾಂಗಣದಲ್ಲಿ ನಾಡಿನ ಪ್ರಮುಖ ಮಾಧ್ಯಮ ಕ್ಷೇತ್ರದ ಗಣ್ಯರು, ಹಿರಿಯರು, ಸಹೋದ್ಯೋಗಿಗಳು ಸಮ್ಮುಖದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಹೆಮ್ಮೆಯಾಗುತ್ತಿದೆ. ನಮ್ಮ ಜೊತೆ ನಮ್ಮ ಜನಪ್ರಿಯ ನಾಯಕ ಡೆಪ್ಟಿ ಚೀಫ್ ಮಿನಿಸ್ಟರ್ ಡಿ.ಕೆ. ಶಿವಕುಮಾರ್ ಇದ್ದಾರೆ. ಡಿ.ಕೆ.ಶಿ ಯಾವಾಗಲೂ ಮಾಧ್ಯಮ ಸ್ನೇಹಿ ಅಂತ ಹೆಸರಾಗಿದ್ದಾರೆ. ನಮ್ಮ ಮೀಡಿಯಾ ಅಡ್ವೈಸರ್ ಪ್ರಭಾಕರ್ ಜಿ ಈಸ್ 24/7 ಮೀಡಿಯಾ ಸ್ನೇಹಿತರು. ಈ ಕಾರ್ಯಕ್ರಮನ ರೆಡಿ ಮಾಡುವಾಗ ಪ್ರಭಾಕರ್ ಮತ್ತೆ CM ಆಫೀಸ್ ತುಂಬಾ ಉತ್ಸಾಹದಿಂದ ನಾವು ಇದೆಲ್ಲ ಪ್ರಿಪರೇಷನ್ಸ್ ಮಾಡಿದ್ವಿ. ಬಟ್ ಲಾಸ್ಟ್ ಮಿನಿಟ್ ಅಲ್ಲಿ
CM had to stay back because of medical reasons, and we wish the Chief Minister very speedy recovery. We also have with us Shri Hemant Nimbalkar ji, ADGP Intelligence, and also the Commissioner of DIPR, a dynamic officer who himself was a journalist once upon a time. Therefore, he understands us better. We have with us Kaveri Madam, who is a Secretary to Chief Minister, a dynamic officer who has been a constant support to the Media Academy. Besides this, our senior journalist friends, all my friends, my mentors, all of you are here, and most of all, the ambassadors of excellence in journalism, the awardees here, 2023 and year 2024, all the awardees, the ambassadors of journalism, and also the ambassadors of the Karnataka Media Academy, they are all here. I welcome all of them. My dear star colleagues, the members of Karnataka Media Academy, I think you got to skip all the names now because we have very less time. And also welcome to all the family members who have come all the way from ಇಡೀ ರಾಜ್ಯದಿಂದ ಬಂದಿರುವ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ನ ಇಲ್ಲಿ ಹಾರ್ದಿಕ ಪೂರಕವಾಗಿ ನಿಮ್ಮನ್ನೆಲ್ಲ ಇನ್ಫ್ಯಾಕ್ಟ್ ಈ ಹಾಲ್, ಈ ಆಡಿಟೋರಿಯಂ ಇದಕ್ಕೆ ಸಾಕ್ಷಿ ಆಗಿರುತ್ತದೆ. ಇವತ್ತು ಎಲ್ಲರೂ ಇಲ್ಲಿದ್ದಾರೆ, ಎಲ್ಲರೂ ಇದ್ದಾರೆ ಇಲ್ಲಿ. ಇನ್ಫ್ಯಾಕ್ಟ್ ಪಾರ್ಕಿಂಗ್ ಇಲ್ಲ ಅಂತ ಅನ್ಕೋಬಹುದು ನಾವು, ಆದರೆ this auditorium is named after J.N. Tata, the greatest of Parsi of all the time, a visionary, a leader who laid, one of the leaders who laid the foundation for modern India and who stands for excellence. Similarly, Madhyama Academy also reflects the spirit of excellence, the excellence in journalism. So in one sentence, if we have to say, this entire gathering is the first line of the Constitution, we the people of India and we the journalists of Karnataka. Most of us as my friend. When he calls us our name, Aisha my friend, Aarti my friend. So he has been a friend to the media for a long time. So July ತಿಂಗಳಿನಿಂದ ನಾನು ಇಲ್ಲಿ ಅಧಿಕಾರ ವಹಿಸಿಕೊಂಡ ನಂತರ ಮಾಧ್ಯಮ ಅಕಾಡೆಮಿ ಅಂತ ಎಲ್ಲರ ಕಣ್ಣು ನೆಟ್ಟಿದೆ. ನಮ್ಮ ಪ್ರತಿ ಹೆಜ್ಜೆಯು ವಿಶ್ಲೇಷಿಸಲಾಗುತ್ತಿದೆ. Everything we are doing is being noticed with a microscopic angle because there are a lot of expectations. ತುಂಬಾ ಜನ ನಮ್ಮ ಮೇಲೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ. ಈಗ ಫಸ್ಟ್ ಮಹಿಳೆ ಅಧ್ಯಕ್ಷರಾಗಿ ಇವರು ಏನ್ ಮಾಡ್ತಾರೆ, what different will we get, what changes will come here. But friends, trust me, the academy has strived for excellence. Our past presidents have done excellent work in the past, and therefore we wish to carry forward the vision along with some modernity and innovations in executing our responsibilities. Academically now, we are not in a hurry. We are not in a breaking news race. ಈಗ I am out of that. ಮತ್ತು ನಮ್ಮಲ್ಲಿ ಮಾತ್ರ ಅಂತ ನಾವು ಹೇಳಕ್ಕಾಗಲ್ಲ ಈಗ. So therefore ಡಿ.ಕೆ. ಶಿವಕುಮಾರ್, ಲೇಡೀಸ್ ಅಂಡ್ ಜೆಂಟಲ್ಮನ್, ಮೀಡಿಯಾ ಫ್ರೆಂಡ್ಲಿ ಆಯಷಾ ಖಾನಂ ಅವರು ಹೇಳಿದ್ರು, ಮೀಡಿಯಾದವರನ್ನ ಸ್ನೇಹಿತರಂತೆ ನೋಡುವಂತಹ ಅತ್ಯಂತ ಸ್ವಾಗತ ಉಪಮುಖ್ಯಮಂತ್ರಿಗಳು ಡಿ.ಕೆ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ ಅಂದ್ರೆ ನಾನು ಪ್ರಭಾಕರ್ ನಿದ್ದೆ ಮಾಡಿಸ್ಬಿಟ್ಟು ಅಂತ ಬೇರೆ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷರಾದ ಶ್ರೀಮತಿ ಆಯಿಷಾ ಖಾನಂ ಅವರೇ, ನಿಂಬಾಳ್ಕರ್ ಅವರೇ, ಕಾವೇರಿ ಮೇಡಮ್ ಅವರೇ, ಪ್ರಭಾಕರ್ ಅವರೇ, ಇವತ್ತು ತಮ್ಮೆಲ್ಲರ ಪ್ರೀತಿ, ಅನುಭವ, ಗೌರವಕ್ಕೆ ಪಾತ್ರದಂತ ವೇದಿಕೆಯಲ್ಲಿರುವಂಥ ಎಲ್ಲ ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ವಿವಿಧ ದತ್ತಿ ಪ್ರಶಸ್ತಿಗಳನ್ನು ಸ್ವೀಕಾರ ಮಾಡಲಿಕ್ಕೆ ಆಗಮಿಸತಕ್ಕಂಥ ಎಲ್ಲ ಪ್ರಶಸ್ತಿ ವಿಜೇತರಿಗೆ
ಮಾಧ್ಯಮ ಅಕಾಡೆಮಿಯ ವಾರ್ಷಿಕ ಪ್ರಶಸ್ತಿಯನ್ನ ವಿಜೇತರು, ಬಹಳ ಮೀಡಿಯಾದ ಪ್ರಮುಖ ಲೀಡರ್ಸ್ ಇದ್ದಾರೆ. ಲೀಡರ್ಸ್ ಅಂದ್ರೆ ಬಹಳ ವರ್ಷದಿಂದ ಹಿರಿತನವನ್ನ ಗಳಿಸಿ ತಂದೆ ಆದಂತಹ ಅನುಭವವನ್ನು ಹೊಂದಂತ ಎಲ್ಲ ಮಾಧ್ಯಮದ ಸ್ನೇಹಿತರಿದ್ದೀರಿ. ಸುಮಾರು 30-40 ವರ್ಷದಿಂದ ನನಗೂ ಪರಿಚಯ ಇರುವಂತವೆಲ್ಲ ಕೂಡ ಇದ್ದೀರಿ. ವಿಶೇಷವಾಗಿ ಪ್ರಭಾಕರ್ ಅವರು ಹೇಳಿದಂಗೆ ನಮಗೊಂದು ಸಂತೋಷ ಏನಪ್ಪಾ ಅಂದ್ರೆ ಮಾಧ್ಯಮ ಸ್ನೇಹಿತರ ಕುಟುಂಬವನ್ನ ಭೇಟಿ ಮಾಡುವಂತ ಒಂದು ಭಾಗ್ಯ ನನಗೂ ಸಿಕ್ಕಿದೆಯಲ್ಲ, ಅದಕ್ಕೆ ನಾನು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಮೊದಲು ನಮ್ಮ ಅಧ್ಯಕ್ಷರಿಗೆ ಐಷಾ ಅವರಿಗೆ ಒಳ್ಳೆ ಪ್ರಸಿದ್ಧವಾದಂತ ಫಸ್ಟ್ ಈ ಆಡಿಟೋರಿಯಂ ಆಯ್ಕೆ ಮಾಡಿದ್ದೀರಿ, ಅದಕ್ಕೆ ಫಸ್ಟ್ ಒಂದು ಅಭಿನಂದನೆಗಳು. ಬೇರೆ ಕಡೆ ಎಲ್ಲ ಬಹಳ ಜಿಗ್ಗಟ ಇರ್ತದೆ. ನಿನ್ನೆ ಕ್ಯಾನ್ಸಲ್ ಮಾಡಬೇಕು ಅನ್ನೋದು ರಾತ್ರಿ ನಿನ್ನೆ ಚೀಫ್ ಮಿನಿಸ್ಟರ್ ಆರೋಗ್ಯ ವಿಚಾರಿಸಿಕೊಂಡಿದ್ದೆ, ಎಲ್ಲ ಕ್ಯಾನ್ಸಲ್ ಮಾಡ್ಬಿಟ್ಟಿದ್ದೀನಿ ಹೀಗೆ ಅಂತ ಹೇಳಿದ್ರು. ನಾನು ಆಯ್ತು ಅಂತೇಳಿ ಎಲ್ಲ ಕ್ಯಾನ್ಸಲೇಷನ್ ತಂದ್ಕೊಂಡಿದ್ದೆ. ಆಮೇಲೆ ಒತ್ತಡ ಶುರು ಆಯ್ತು, ಪಾಪ ಎಲ್ಲ ಬಂದಿದ್ದಾರೆ ಹೊರಗಡೆ ಇಲ್ಲ ಅಂತ. ಚೀಫ್ ಮಿನಿಸ್ಟರ್ ಹೊತ್ತು ಇಲ್ಲ ಹೋಗ್ಬೇಕು ಅಂತ ಹೇಳಿ ಕೊನೆಗೆ ನಿರ್ದೇಶನ ಬಂತು. ಸೊ ಅದಕ್ಕೆ ನಾನು ಇವತ್ತು ಒಪ್ಕೊಂಡು ಬೇರೆ ಪ್ರೋಗ್ರಾಮ್ಸ್ ಇತ್ತು ತಗೊಂಡು ಬಂದಿದ್ದೇನೆ. ಈಗ ಇನ್ನ ಕೆಲವು ಎಮರ್ಜೆನ್ಸಿ ನಮ್ಮ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟಿಂಗ್ ನಡೀತಾ ಇದೆ, ಅದರದ್ದು ಒಂದು ಇಂಪಾರ್ಟೆಂಟ್ ಮೀಟಿಂಗು ಮುಖ್ಯಮಂತ್ರಿ ಪರವಾಗಿ 12 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದೆ. ಸೊ ಅದಕ್ಕೆ ಜಾಸ್ತಿ ಟೈಮ್ ತಗೋಬೇಡಿ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ. ತಾವೆಲ್ಲ ಕ್ಷಮಿಸಬೇಕು. ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ತಮ್ಮ ಕುಟುಂಬದವರ ಮಾಡಿದಂಥ ಸೇವೆಯನ್ನ, ನೀವು ಮಾಡಿದಂಥ ಅದಕ್ಕೆ ತ್ಯಾಗವನ್ನ ಗಮನದಲ್ಲಿ ಇಟ್ಕೊಂಡು ತಾವು ಕೂಡ ಸಂತೋಷ ಪಡಲಿಕ್ಕೆ ತಾವು ಬಂದಿದ್ದೀರಿ. ನಿಮ್ಮೆಲ್ಲರೂ ಕೂಡ ಭಗವಂತ ಒಳ್ಳೇದು ಮಾಡಿ ಅಂತ ಹೇಳಿ ಪ್ರಾರ್ಥನೆ ಮಾಡಲಿಕ್ಕೆ ಬಯಸ್ತೇನೆ. ಐಷಾ ಅವರು ಹೇಳ್ತಾ ಇದ್ರು, ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು ಒಂದು ಮಾತು, ಪತ್ರಿಕಾ ಉದ್ಯಮ ಒಂದು ಏಕೈಕ ಗುರಿ ಜನರ ಸೇವೆ ಮತ್ತು ದೇಶ ಸೇವೆ ಅಂತ ಮಾತನ್ನು ಕೂಡ ಅವರು ಸ್ಮರಿಸ್ಕೊಳ್ತಾ ಇದ್ರು. ನಾವು ಕೂಡ 100 ವರ್ಷ ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯದ ನಾಯಕತ್ವವನ್ನು ವಹಿಸಿಕೊಂಡದನ್ನ ಈ ವರ್ಷ ನಾವು ಬಹಳ ಸಂಭ್ರಮದಿಂದ ನಾವು ಆಚರಣೆಯನ್ನ ಮಾಡ್ತಾ ಇದ್ದೇವೆ. ಇವತ್ತು ನಾನು ಯಾರು ಟೀಕೆ ಮಾಡುತ್ತದೋ ಅರ್ಥ ಇಲ್ಲ. ಒಂದು 7 ವರ್ಷದಿಂದ ನಾನು ಜಯಲಲಿತಾ ಅವರು ಬದುಕಿದ್ರು. ಆ ಬದುಕಿದಂತ ಸಂದರ್ಭದಲ್ಲಿ ಗವರ್ನರ್ ಮೀಟ್ ಮಾಡಕ್ಕೆ ಹೋಗಿದ್ದೆ ನಾನು. ಆಗ ಗವರ್ನರ್ ನಮ್ಮ ತಮಿಳುನಾಡು ಮಾಧ್ಯಮದ ಸ್ನೇಹಿತರ ಬಗ್ಗೆ ಮಾತಾಡ್ತಾರೆ. ಚೀಫ್ ಮಿನಿಸ್ಟರ್ ಒಂದು 3 ತಿಂಗಳು ಹೋಗಿ ಅಲ್ಲಿ ಕೊಡೈಕೆನಾಲಲ್ಲೋ ಊಟಿಲಲ್ಲೋ ಸೀಬಂತೆ ಯಾವ ಮೀಡಿಯಾವು ಬರಲಿಲ್ಲ. ಕೊನೆಗೆ ಗವರ್ನರೇ ಕರ್ಸ್ಬಿಟ್ಟು ಒಂದಷ್ಟೇ ಬರೀರಪ್ಪ, ಏನಾದ್ರು ಒಂದು ಬರೀದೆ ನಾನು ಯಾರು ಬರೀಲಿಕ್ಕೆ ಮುಂದೆ ಬರಲಿಲ್ಲ. ತಮಿಳುನಾಡಲ್ಲಿ ನಾವು ತೆಲಂಗಾಣದಲ್ಲಿ ಏನು ನಾವು ಗಮನಿಸಿದ್ದೇವೆ. ಆದರೆ ಕರ್ನಾಟಕ ರಾಜ್ಯದಲ್ಲಿ ನಿಮ್ಗಿರೋಷ್ಟು ಸ್ವಾತಂತ್ರ್ಯ ಈ ಭಾರತದ ಯಾವ ದೇಶದಲ್ಲೂ ಇಲ್ಲ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಯಾಕೆಂದ್ರೆ ಬೆಳಗ್ಗೆ ನೀವು ಟೀಕೆ ಮಾಡ್ತಾ ಇರ್ತೀರಿ, ಹೊಡಿತಾ ಇರ್ತೀರಿ, ನಮ್ಮ ಆಡಳಿತಕ್ಕೂ ಆಗ್ತಾ ಇರ್ತೀರಿ, ನೀವು ಖುಷಿ ಪಟ್ಟರೆ ಬೆಳಗ್ಗೆ ಇರ್ತಾ ಇರ್ತೀರಿ. ಸೊ ನಿಮ್ಮನ್ನು ಬಿಟ್ಟು ನಾವು ಬದುಕಕ್ಕೆ ಆಗುದಿಲ್ಲ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವು ಹೇಳಿದಂಗೆ 6ನೇ ಅಂಗ ಅಲ್ಲ, 4ನೇ ಅಂಗ ಇದೆ. ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ, ಪತ್ರಿಕಾಂಗ. ಸೊ ನಾವು ಏನೇ ತಪ್ಪು ಮಾಡಲಿ, ನಾವು ಮಾಡಲಿ, ಆಫೀಸರ್ಸ್ ಮಾಡಲಿ, ನ್ಯಾಯಾಲಯ ಮಾಡಲಿ, ಎಲ್ಲರೂ ಕೂಡ ಟೀಕೆ ಮಾಡಿ ತಿದ್ದಿ ತೀಡಿ ಸರಿಯಾದ ರೀತಿಯಲ್ಲಿ ನಮ್ಮ ಏನೇನು ನಿರ್ಧಾರಗಳ ಬಗ್ಗೆ ಜನರ ಭಾವನೆ ಏನಿದೆ ಅದನ್ನ ಅರ್ಥಕೊಂಡು ನಮ್ಮನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥದ್ದು, ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆಯನ್ನು ಕೊಡುವಂಥದ್ದು ಆ ದೊಡ್ಡ ಜವಾಬ್ದಾರಿ ಇವತ್ತು ನಿಮ್ಮ ಮೇಲಿದೆ. ಸೊ ಸತ್ಯನೂ ಬರೀಬಹುದು, ಸತ್ಯನೂ ನುಡಿಬಹುದು, ಸತ್ಯಕ್ಕೆ ಗೌರವನ್ನ ಕೊಡುವಂಥದ್ದು ಪತ್ರಕರ್ತರು ಮತ್ತು ರಾಜಕಾರಣಿಗಳ ಕರ್ತವ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಅದರಿಂದ ಈ ನಡಿಬೇಕಾದ್ರೆ ಈಗ ಕಲ್ಲು
ಒಂದು ಸಣ್ಣ ಕಲ್ಲು ಶೂಸ್ಗೆ ತಗಲಾಕೋಗ್ಬಿಟ್ಟಿದೆ. ಆಗ ಒಳಗಡೆ ಎಷ್ಟು ಕಿಚ್ಚಾಗ್ತದೆ ಅನ್ನೋದು ನಮ್ಗೆ ಅರಿವಿದೆ. ಬಟ್ ಕಲ್ಲಿದೆ ರೋಡಲ್ಲಿ ಕಲ್ಲಿದ್ರೆ ಬೇಕಾದ್ರೆ ಶೂಸ್ ಹಾಕೊಂಡು ನಾವು ನಡೀಬಹುದು. ಹಂಗೆ ನಮ್ಮಲ್ಲಿರುವಂತ ತಪ್ಪುಗಳನ್ನ ತಿದ್ದಲಿಕ್ಕೆ ಇದನ್ನ ಈ ಸಂದರ್ಭದಲ್ಲಿ ನಿಮಗೆ ಸರ್ಕಾರ ಮೊದಲಿಂದ ಕೂಡ ಸಂವಿಧಾನ ಕೊಟ್ಟಾಗ ಪ್ರಜಾಪ್ರಭುತ್ವ ಬರೋಕ್ಕಿಂತ ಮುಂಚಿತವಾಗಿಂದ ಕೂಡ ನೀವು ಒಂದು ದೊಡ್ಡ ಹಕ್ಕನ್ನ ಇವತ್ತು ಕೊಟ್ಟಿದೆ. ಸೊ ಅದರಿಂದ ಸಮಾಜಕ್ಕೆ, ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ ಮಾರ್ಗದರ್ಶನ ಕೊಡುವಂತ ಎಲ್ಲ ಕೆಲಸಗಳನ್ನ ಇವತ್ತು, ಶಕ್ತಿಯನ್ನು ಕೂಡ ಇವತ್ತು ನಿಮಗೆ ಕೊಟ್ಟಿದೆ. ನಮ್ಮ ಸರ್ಕಾರದ ಅನೇಕ ಯೋಜನೆಗಳ ಬಗ್ಗೆ ಈಗಾಗಲೇ ಪ್ರಭಾಕರ್ ಅವರು ತಿಳಿಸ್ತಾ ಇದ್ರು. ಅನೌನ್ಸ್ಮೆಂಟ್ ಮಾಡಿದ್ದೀವಿ, ಇನ್ನೇನು ಹೋಟೆಲ್ನಲ್ಲಿ ಗೂಗಲ್ ಅವ್ರಿಗೆಲ್ಲ ಬಸ್ ವ್ಯವಸ್ಥೆ ನಾವು ಮಾಡ್ತಾ ಇದ್ದೀವಿ ಅಂತೇಳಿ. ವಿಶೇಷವಾಗಿ ಆರೋಗ್ಯ ವಿಚಾರ ಬಹಳ ಪ್ರಮುಖವಾದಂಥ ವಿಚಾರ. ಈಗಾಗಲೇ ಕಾವೇರಿ ಮೇಡಮ್ ಅವರು ಕರೆದು ಎಲ್ಲ ಮಾತುಕತೆ ಎಲ್ಲ ಮಾಡ್ತಾ ಇದ್ದಾರೆ. ಈ ಹೆಲ್ತ್ ಇನ್ಶೂರೆನ್ಸ್ ಬಹಳ ಇಂಪಾರ್ಟೆಂಟು. ಎಷ್ಟು ಮಟ್ಟಿಗೆ ಹೆಲ್ತ್ ಇನ್ಶೂರೆನ್ಸ್ಗೆ ನಾವು ಕೊಡಬೇಕು ಅನ್ನೋದು ಈಗಾಗಲೇ ಚಿಂತನೆ ನಡೀತಾ ಇದೆ. ಇದಲ್ಲದೆ ನಮಗೆ ಈ ಒಂದು ಏನಾದ್ರು ಮಾಡೋದು ಗ್ರಾಮೀಣ ಪ್ರದೇಶ ಇರ್ಬೋದು, ನಗರ ಪ್ರದೇಶ ಇರ್ಬೋದು, ಮಾಧ್ಯಮದವರಿಗೆ ಒಂದೊಂದು ನಿವೇಶನ ಆದ್ರೂ ಕೂಡ ಒಂದು ಪ್ರಯಾರಿಟಿ ಕೊಡಬೇಕಾದಂತ ನಾವು ಆಲೋಚನೆಯನ್ನ ನಾವು ಮಾಡ್ತಾ ಇದ್ದೇವೆ. ನೀವು ಯಾರಿಗೂ ಅಂತ ಹೇಳಿ ಇನ್ಫ್ಲೂಯೆನ್ಸ್ ಮಾಡಿ ಅದಕ್ಕೆ ಒಂದು ಲಂಚ ಕೊಟ್ಟಂಗಲ್ಲ. ಇದನ್ನ ಗೌರವದಿಂದ ಬದುಕಲಿಕ್ಕೆ ಕೊನೆ ಗಳಿಗೆಯಲ್ಲಿ ಒಂದು ಸ್ವಂತ ಮನೆ ಎಂದೂ ಕೂಡ ತಂದೆ ಆದಂತ ಒಂದು ಗೂಡು ಅಂತ ಇರಬೇಕಾಗ್ತದೆ. ಪ್ರಶಸ್ತಿಗೆ ಭಾಜನರಾಗಿರುವಂತಹ ಎಲ್ಲ ಸಾಧಕರ ಮಾಹಿತಿಗಳನ್ನ ಇಲ್ಲಿ ನೋಡಬಹುದಾಗಿದೆ. ಪ್ರಶಸ್ತಿ ಪುರಸ್ಕೃತರ ಕುರಿತು ಪುಸ್ತಕ ಬಿಡುಗಡೆಗಾಗಿ ಉಪಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು. ಹಾಗೆಯೇ ಅಕಾಡೆಮಿಯ ಸಾಮಾಜಿಕ ಜಾಲತಾಣಗಳ ಇವತ್ತಿನ ಡಿಜಿಟಲ್ ಯುಗದಲ್ಲಿ ಅಕಾಡೆಮಿಯ ಕೆಲಸಗಳ ಕುರಿತು ಉಪಮುಖ್ಯಮಂತ್ರಿಗಳು ನೆರವೇರಿಸಬೇಕಾಗಿ ವಿನಂತಿ. ಯಾಕೋ ಏನೋ ಎನರ್ಜಿ ಕಡಿಮೆ ಆಗ್ತಾ ಇದೆ. ಇಟ್ ಶುಡ್ ನಾಟ್ ಬಿ ಲೈಕ್ ದಟ್. ಮೀಡಿಯಾ ಅಂದ್ರೆ ಇಟ್ ಇಸ್ ಎ ಸ್ಟ್ರೆಂತ್. ಇಟ್ ಇಸ್ ವಾಟ್ ಗೈಡ್ಸ್ ದಿ ಸೊಸೈಟಿ. ಜೋರಾದ ಕರ್ತವ್ಯ ಬರಬೇಕು. ಈಗ ಜಾಲತಾಣಗಳ ಮೂಲಕ ಸಹ ನೀವು ಮಾಹಿತಿಯನ್ನು ಪಡೆಯಬಹುದು. ಸರ್ಕಾರವನ್ನ ಎಚ್ಚರಿಸುವಂತಹ, ಜನರನ್ನ ಎಚ್ಚರಿಸುವಂತಹ ನಾಲ್ಕನೆಯ ಅಂಗ, ಅದು ಆಧಾರ, ಪ್ರಜಾಪ್ರಭುತ್ವದ ಈ ವೇದಿಕೆಯಲ್ಲಿ ಆಸೀನರಾಗಿರುವ ರಾಜ್ಯದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು, ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂತಹ ಗೌರವಾನ್ವಿತ ಡಿ ಕೆ ಶಿವಕುಮಾರ್ ಸರ್ ಅವರೇ, ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರಾದಂತಹ ಆಯೇಷಾ ಖಾನಂ ಅವರೇ, ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳು ಮತ್ತು ವಾರ್ತಾ ಇಲಾಖೆಯ ಉಸ್ತುವಾರಿಯನ್ನು ವಹಿಸಿಕೊಂಡಿರುವಂತಹ ಶ್ರೀಮತಿ ಕಾವೇರಿ ಮೇಡಮ್ ಅವರೇ, ವಾರ್ತಾ ಇಲಾಖೆಯ ಆಯುಕ್ತರಾದಂತಹ ಶ್ರೀಯುತ ಹೇಮಂತ್ ನಿಂಬಾಳ್ಕರ್ ಅವರೇ, ಪ್ರಶಸ್ತಿಯನ್ನು ಸ್ವೀಕಾರ ಮಾಡಲಿಕ್ಕೆ ಬಂದಿರುವಂತಹ ನೆಚ್ಚಿನ ಪತ್ರಕರ್ತರೇ ಮತ್ತು ಅವರ ಕುಟುಂಬದವರೇ ಹಾಗೂ ಎಲ್ಲ ಹಿರಿಯ ಪತ್ರಿಕಾ ಬಂಧುಗಳು, ಮೊದಲಿಗೆ ನಾನು ತಮ್ಮ ಸಾಧನೆಗಾಗಿ ಇವತ್ತು ಪ್ರಶಸ್ತಿಯನ್ನು ಸ್ವೀಕಾರ ಮಾಡ್ತಾ ಇರುವಂತಹ ಎಲ್ಲ ಪತ್ರಕರ್ತರನ್ನು ಕೂಡ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು. ಹಾಗೆ ಈ ಎಲ್ಲರಿಗೂ ಕೂಡ ಪ್ರಶಸ್ತಿಯನ್ನು ಕೊಡಮಾಡಿರತಕ್ಕಂತಹ ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರುಗಳ ಸಂದರ್ಭದಲ್ಲಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಒಂದು ಖುಷಿ ವಿಚಾರ ಏನು ಅಂತಂದ್ರೆ, ಪತ್ರಕರ್ತರನ್ನ ಮತ್ತೆ ಅವರ ಕುಟುಂಬದವರನ್ನ ನಾವು ಹೆಚ್ಚಾಗಿ ಕಾಣುವಂಥದ್ದು ಒಂದು ಪ್ರೆಸ್ ಕ್ಲಬ್ ಹೊಸ ವರ್ಷದ ಆಚರಣೆ ಸಂದರ್ಭದಲ್ಲಿ. ಅವತ್ತು ಎಲ್ಲ ಪತ್ರಕರ್ತರು ಮತ್ತೆ ಅವರ ಕುಟುಂಬದವರು ಬರ್ತಾರೆ. ಅದು ಬಿಟ್ಟರೆ ಈ ತರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ನಾವು ಪತ್ರಕರ್ತರು ಮತ್ತೆ ಅವರ ಕುಟುಂಬದವರನ್ನ ಹೆಚ್ಚಾಗಿ ನೋಡೋಕ್ಕೆ ಸಾಧ್ಯ. ಯಾಕೆ ಅಂತಂದ್ರೆ ನಾವು ಏನೇ ಕಾರ್ಯಕ್ರಮ ಮಾಡಿದ್ರು ಕೂಡ, ಪತ್ರಕರ್ತರಿಗಾಗಿ ಕಾರ್ಯಕ್ರಮ ಮಾಡಿದ್ರು ಕೂಡ ಅದರಲ್ಲಿ ಭಾಗವಹಿಸುವಂತಹ ಪತ್ರಕರ್ತರ ಸಂಖ್ಯೆ ತುಂಬಾ ಕಡಿಮೆ. ಯಾಕೆ ಏನೋ ಗೊತ್ತಿಲ್ಲ, ಪತ್ರಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುತ್ತಿಲ್ಲ. ಆದರೂ ಕೂಡ ಇವತ್ತು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಎಲ್ಲ ಭಾಗಗಳಿಂದ ಪತ್ರಕರ್ತರು ಬಂದಿದ್ದಾರೆ. ಬಹಳ ಖುಷಿಯಾದ ಸಂಗತಿ. 2 ವರ್ಷಗಳಿಂದ ಪ್ರಶಸ್ತಿಯನ್ನ ಕೊಟ್ಟಿರಲಿಲ್ಲ. ಇವತ್ತು 2 ವರ್ಷಗಳ ಪ್ರಶಸ್ತಿಯನ್ನ ಒಟ್ಟಿಗೆ ಪ್ರದಾನ ಜಾರಿಗೆ ಬಂದಿಲ್ಲ. ಹಲವಾರು ಬಾರಿ ಯೋಜನೆಗಳನ್ನ ಘೋಷಣೆ ಮಾಡಿದ್ರು, ಅದು ಕಾರ್ಯರೂಪಕ್ಕೆ ಬರಕ್ಕೆ ಸಾಧ್ಯ ಆಗಿದೆ. ಈಗ ನಮ್ಮ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳು ಮತ್ತೆ ವಾರ್ತಾ ಇಲಾಖೆ ಉಸ್ತುವಾರಿಯನ್ನು ವಹಿಸಿರುವಂತಹ ಕಾವೇರಿ ಮೇಡಮ್ ಅವರು ಈಗಾಗಲೇ 2 ಸುತ್ತಿನ
ಸಭೆಗಳನ್ನ ಈ ವಿಚಾರದಲ್ಲಿ ಮಾಡಿದ್ದಾರೆ. ಆರೋಗ್ಯ ಯೋಜನೆ ಕೂಡ, ಪತ್ರಕರ್ತರ ಆರೋಗ್ಯ ಯೋಜನೆ ಕೂಡ ಕೆಲವೇ ದಿನಗಳಲ್ಲಿ ಅಧಿಕೃತವಾಗಿ ಜಾರಿಗೆ ಬರುತ್ತೆ ಅಂತ ಹೇಳಿ ನಾನು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕೆಂದ್ರೆ ಪತ್ರಕರ್ತರು ಯಾವತ್ತೂ ಕೂಡ ನಮಗಾಗಿ ಅವರು ತಮಗಾಗಿ ಏನು ಕೇಳಿಕೊಳ್ಳುವಂಥವರಲ್ಲ. ಯಾವತ್ತೂ ಸುದ್ದಿಯ ಕೆಲಸ ಅದು ಇದು ಅಂತ ಒತ್ತಡದಲ್ಲಿ ಸಿಲುಕೊಂಡಿರ್ತಾರೆ. ಕರೋನಾ ಸಂದರ್ಭದಲ್ಲಿ ನಾವು ಪತ್ರಕರ್ತರು ಪಡಿಸಿದಂಥ ಕಷ್ಟವನ್ನು ನಾವು ಕಣ್ಣಾರೆ ನೋಡಿದ್ದೇವೆ. ಹೀಗಾಗಿ ಆರೋಗ್ಯ ಯೋಜನೆ ಅವರಿಗೆ ಪ್ರಮುಖವಾಗಿ ಸಿಗಬೇಕು. ಶ್ರೀ ಆಚಾರ್ಯ ಶಿವಣ್ಣ ತಮ್ಮ ಸೇವಾ ಅವಧಿಯ ಉದ್ದಕ್ಕೂ ಕರ್ನಾಟಕ ಮಾಧ್ಯಮ ಅಕಾಡೆಮಿಯು ಈ ಬಾರಿ ಪತ್ರಿಕೋದ್ಯಮದ ಜೀವಮಾನ ಸಾಧನೆ ಪ್ರಶಸ್ತಿ ನೀಡಿ ಆಚಾರ್ಯ ಶಿವಣ್ಣ ಅವರನ್ನು ಇನ್ನು ಆದರೂ ಸಹ ನಾವು ಯಾರು ಚಪ್ಪಾಳೆ ಹೊಡೆಯೋದಕ್ಕೆ ಮನಸ್ಸು ಮಾಡ್ತಾ ಇಲ್ಲ. ತಮ್ಮ 16ನೇ ವಯಸ್ಸಿನಿಂದಲೇ ಬರವಣಿಗೆಯನ್ನು ಆರಂಭಿಸಿದವರು ಇವರು. ದನಿ ಕಳೆದುಕೊಂಡವರಿಗೆ ದನಿ ನೀಡುವ ಉದ್ದೇಶದಿಂದ ವಾರ್ತಾ ಭಾರತಿ ಪತ್ರಿಕೆಯನ್ನು ಹುಟ್ಟು ಹಾಕಿದ್ದಾಗಿ ತಿಳಿಸಿದ್ದಾರೆ. ಇದ್ರ ಜೊತೆಗೆ ಮಾಧ್ಯಮ ಕಮ್ಯುನಿಕೇಶನ್ ಸಂಸ್ಥೆಯ ಆಡಳಿತ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ರೇಡಿಯೋ ಟಿವಿ ವಾಹಿನಿಗಳಿಗೆ ಲೇಖನ, ಚಿಂತನೆ ಹಾಗೂ ನಾಟಕಗಳನ್ನು ಬರೆಯುವ ಶ್ರೀ ಅಬು ಸಲಾಂ ಬುತ್ತಿಗೆ ಅವರಿಗೆ ನಾಡಿನ ಸಮಸ್ತ ಜನತೆಯ ಪರವಾಗಿ ಲೇಡೀಸ್ ಅಂಡ್ ಜೆಂಟಲ್ಮನ್ ಶ್ರೀ ಅಬು ಸಲಾಂ ಬುತ್ತಿಗೆ ಅವರಿಗೆ ಅಭಿನಂದನೆಗಳು. ಜೀವಮಾನದ ಸಾಧನೆಯ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿಯೂ ಸಹ ಹಲವು ವಿಷಯಗಳಲ್ಲಿ ಹಲವು ಪದವಿಗಳನ್ನು ಅಲಂಕರಿಸಿ ಸೇವೆಯನ್ನು ಮಾಡಿದ್ದಾರೆ ಶ್ರೀ ಎಂ ವಾಸುದೇವ ಹೊಳ್. ಶ್ರೀ ಕೆ ಮನು ಅಯ್ಯಪ್ಪ 1995ರಲ್ಲಿ ಮೈಸೂರಿನ ಸ್ಟಾರ್ ಆಫ್ ಮೈಸೂರು ಮೂಲಕ ವೃತ್ತಿ ಬದುಕಿಗೆ ಪ್ರವೇಶ. 1997ರಲ್ಲಿ ಆಂದೋಲನ ಇಂಗ್ಲಿಷ್ ಈವ್ನಿಂಗ್ ಪತ್ರಿಕೆಯಲ್ಲೂ ಕೆಲಕಾಲ ಸೇನಿತ್ತು ಬರೆಸಿದೆ ಕರ್ನಾಟಕ ಮಾಧ್ಯಮ ಅಕಾಡೆಮಿ. ಶ್ರೀಮತಿ ಮಾಲತಿ ಭಟ್ ಅವರ ಕುರಿತು ಹೇಳಬೇಕಾದ್ರೆ 2015ರಲ್ಲಿ ಸುದ್ದಿ ಸಂಪಾದಕಿಯಾಗಿ ಮುಂಬಟ್ಟಿ ಮೊದಲ ಮಹಿಳಾ ಸುದ್ದಿ ಸಂಪಾದಕಿ ಎಂಬ ಹೆಗ್ಗಳಿಕೆ. ಭಾರತದಲ್ಲಿ ಅಪೌಷ್ಟಿಕತೆ ಕುರಿತ ಲೇಖನಕ್ಕಾಗಿ 2009ರಲ್ಲಿ ಪ್ರತಿಷ್ಠಿತ ಚಿಡಿಕ ಪ್ರಶಸ್ತಿ. ಹಾಗೆಯೇ ಹಲವು ಸಾಧನೆಗಳನ್ನು ಇವರು ಮಾಡಿದ್ದಾರೆ. ಇವರ ಆಸಕ್ತಿಯ ವಲಯಗಳು ಕುಂಚಿಟಿಗ, ಬುಡಕಟ್ಟು, ಕಟ್ಟೆಮನೆ ಸಮಗ್ರ ಸಂಶೋಧಕ ಕೃತಿಯನ್ನು ರಚಿಸಿದ್ದಾರೆ ಶ್ರೀ ಹರಿಯಬ್ಬೆ ಹೆಂಚಾರಪ್ಪ. ಮುಂದಿನ ಸಾಧಕರನ್ನ ಬರಮಾಡಿಕೊಳ್ಳುವ ಮುನ್ನ ಈ ಎಲ್ಲ ಸಾಧಕರಿಗೆ ಶ್ರೀ ಸುಶೀಲೇಂದ್ರ ಟಿ ನಾಯಕ್, ಪ್ರೊಫೆಸರ್ ಉಷಾರಾಣಿ, ಶ್ರೀ ಎಂ ದೊರೆರಾಜ್ ಆಲ್ಫ್ರೆಡ್ ಟೆನಿಸನ್, ಶ್ರೀ ಎಂ ವಾಸುದೇವ ಹೊಳ್ಳ, ಶ್ರೀ ಕೆ ಎಂ ಅಯ್ಯಪ್ಪ, ಶ್ರೀಮತಿ ಮಾಲತಿ. ಇನ್ನು ಮಧು ಜವಳಿಯವರ ಬಗ್ಗೆ ಹೇಳಬೇಕು ಅಂದ್ರೆ ಕಳೆದ 25 ವರ್ಷಗಳಿಂದ ರಾಜ್ಯದ ಡೆಕ್ಕನ್ ಹೆರಾಲ್ಡ್ ಪತ್ರಿಕೆ ಕ್ರೀಡಾ ವಿಭಾಗದ ಸಂಪಾದಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಶ್ರೀ ಮಧು ಜವಳಿ ಅವರಿಗೆ ಅಭಿನಂದನೆಗಳು. ಶ್ರೀ ಆನಂದ ಪರಮೇಶ್ವರ ಬೈದನ ಮನೆ ಪ್ರಸ್ತುತ ಸುವರ್ಣ ನ್ಯೂಸ್ ಸುದ್ದಿವಾಹಿನಿಯ ರಾಜಕೀಯ ವಿಭಾಗದ ಮುಖ್ಯಸ್ಥರು. ತನಿಖಾ ವರದಿಯಲ್ಲಿ ಸಿದ್ಧ ವಹಿಸ್ತಾ ಇದ್ದಾರೆ. ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ, ಕೇರಳ ಮತ್ತು ಕರ್ನಾಟಕ ರಾಜ್ಯಗಳ ಸುದ್ದಿ ನಿರ್ವಹಣೆ ಮತ್ತು ಸಮನ್ವಯ, ವಿಶೇಷವಾಗಿ ಭಯೋತ್ಪಾದನೆ, ಅಪರಾಧ, ನಾಗರಿಕ ಸಮಸ್ಯೆಗಳು ಮತ್ತು ಐಟಿ ಕ್ಷೇತ್ರದ ಬೆಳವಣಿಗೆ ವರದಿಗಾರಿಕೆಯಲ್ಲಿ ಅಪಾರ. ಶ್ರೀ ಕೆ ಮಲ್ಲಿಕಾರ್ಜುನ ರೈತರ ಜೀವನಾಡಿಯಾಗಿರುವ ತುಂಗಭದ್ರ ಎಡದಂಡೆ ಕಾಲುವೆ ಪದೇ ಪದೇ ಬಿರುಕು ಕಾಣಿಸಿಕೊಂಡು ರೈತರಿಗೆ ಉಂಟಾಗುತ್ತಿದ್ದ ಅಪಾರ ಪ್ರಮಾಣದಲ್ಲಿ ಸರಣಿ ಲೇಖನಗಳ ಮೂಲಕ ಸರ್ಕಾರದ ಗಮನವನ್ನು ಸೆಳೆದಂತವರು ಶ್ರೀ ಕೆ ಮಲ್ಲಿಕಾರ್ಜುನ ಸಾಣಾಪುರ. ಪತ್ರಿಕಾ ರಂಗದಲ್ಲಿ 31 ವರ್ಷಗಳ ನಿರಂತರ ಕ್ರೀಡೆ, ಕೃಷಿ, ರಾಜಕೀಯ, ವಾಣಿಜ್ಯ ವಿಷಯಗಳು ಆಸಕ್ತಿಯ ಕೇಂದ್ರಗಳಾಗಿವೆ. ಲೇಖನಿಯಿಂದ 100 ವಿಶೇಷ ವರದಿಗಳು ಮೂಡಿಬಂದಿವೆ. ಶ್ರೀ ಇಬ್ರಾಹಿಂ ಅವರಿಗೆ ಅಭಿನಂದನೆಗಳು. ಶ್ರೀ ಪುಂಡಲಿಕ ಬಿ ಬಾಳೋಜಿ 25 ವರ್ಷಗಳ ಅನುಭವವನ್ನು ಹೊಂದಿದ್ದಾರೆ. ವಿಜಯ ಕರ್ನಾಟಕ, ಕರ್ನಾಟಕ ಟೈಮ್ಸ್ ಹಾಗೂ ವಿದ್ಯುನ್ಮಾನ ಮಾಧ್ಯಮಗಳಲ್ಲಿ ವರದಿಗಾರರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಅವರ ಎಲ್ಲ ಸಾಧನೆಗಳಿಗೆ ನಿಮ್ಮೆಲ್ಲರ ಸಾಕ್ಷಿಯ ಸಮ್ಮುಖದಲ್ಲಿ ಪ್ರಶಸ್ತಿಯ ಗೌರವ. ಶ್ರೀ ನೇಹಾಲ್ ಕಿದ್ವಾಯ್ ಇಂಗ್ಲಿಷ್ ಸಾಹಿತ್ಯದಲ್ಲಿ ಸ್ನಾತಕೋತ್ತರ ಪದವಿ, ಪತ್ರಿಕೋದ್ಯಮದಲ್ಲಿ 25 ವರ್ಷಗಳ ಅನುಭವ. ನವದೆಹಲಿಯ ಜೈನ್ ಟಿವಿಯ ವಾಹಿನಿಯ ವರದಿಗಾರರಾಗಿ ವೃತ್ತಿ ಬದುಕಿಗೆ ಪ್ರವೇಶ ಮಾಡಿದ್ದಾರೆ. ನೇಹಾಲ್ ಕಿದ್ವಾಯ್ ಅವರು ಪ್ರಸ್ತುತ ಇಂಡಿ ಟಿವಿಯ ಹಲವು ಸಂಘ ಸಂಸ್ಥೆಗಳು ಇವರ ಸೇವೆಯನ್ನು ಗುರುತಿಸಿ ಸನ್ಮಾನಿಸಿದೆ. ಶ್ರೀ ನೇಹಾಲ್ ಕಿದ್ವಾಯ್ ಅವರಿಗೂ ಸಹ ಅಭಿನಂದನೆ. ಹೆಸರುಗಳನ್ನು 2013ರ ಕಡೆಯ ಬ್ಯಾಚ್ನಲ್ಲಿ ಶ್ರೀ ಅನ್ನು ಪತ್ರಿಕಾ ವರದಿಗಾರರಾಗಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಾಧ್ಯಮಗಳಿಗೆ ಸುದ್ದಿ ಪ್ರತಿನಿಧಿಯಾಗಿ ಕಳೆದ 4 ದಶಕಗಳಿಂದ ಮಾಧ್ಯಮ ರಂಗದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಶ್ರೀ ಅನ್ನು ಮಂಗಳೂರು ಹೆಚ್ ಪುಂಡಲಿಕಪ್ಪಾಯ ಅವರಿಗೆ ಅಭಿನಂದನೆಗಳು. ಶ್ರೀಮತಿ ಭಾವನಾ ನಾಗಯ್ಯ ಯಾವುದೇ ವಿಷಯ ಕುರಿತು ಸಂಪೂರ್ಣ ಮಾಹಿತಿಯೊಂದಿಗೆ ಪೂರ್ವಾಗ್ರಹ ರಹಿತ ಮತ್ತು 4ರಲ್ಲಿ ಸಲಾರ್ ಪತ್ರಿಕೆ ಕೋಲಾರ ಜಿಲ್ಲೆ ವರದಿಗಾರರಾಗಿ ವೃತ್ತಿ ಬದುಕಿಗೆ ಪದಾರ್ಪಣೆ. ಎಲ್ಲ ಹೆಸರುಗಳನ್ನ ಹೇಳ್ತೇವೆ, ಆಗ ನೀವು ಅಭಿನಂದನೆಯನ್ನ. ಡಾಕ್ಟರ್ ಕೆ ಜೈಮುನಿ 24ರ
10 ಹೆಸರುಗಳನ್ನು ನಾವು ಈಗಾಗಲೇ ತಿಳಿಸ್ತೇವೆ. ಡಾಕ್ಟರ್ ಎಸ್ ಬಾಲಸುಬ್ರಹ್ಮಣ್ಯ, ಶ್ರೀ ಋಷಿಕೇಶ ಬಹದ್ದೂರ್ ದೇಸಾಯಿ, ಶ್ರೀ ಏನು ಮಾಡಬೇಡಿ, ಸುಮ್ಮನೆ ಡಿಸ್ಟರ್ಬ್ ಮಾಡಬೇಡಿ. ಹಾಡುವಂತಹ ಹೊತ್ತು ಸಂಗೀತವಾಗುತ್ತಿದೆ. ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಮತ್ತು 2022 ಮಲೇಷ್ಯಾ ಸರ್ಕಾರದ ಅಂತಾರಾಷ್ಟ್ರೀಯ ಪ್ರವಾಸೋದ್ಯಮ ವಿಚಾರ ಸಂಕಿರಣಕ್ಕೆ ಕರ್ನಾಟಕದ ಏಕೈಕ ಮೇಘ ಪ್ರತಿನಿಧಿಯಾಗಿದ್ದಂಥವರು ಶ್ರೀ ಯುಕೆ ಕುಮಾರ್. ಶ್ರೀ ಸಿದ್ದಪ್ಪ ಗೋಪಾಲ ಕಾಳೋಜಿ ಅವರ ಬಗ್ಗೆ ಹೇಳಬೇಕೆಂದರೆ ಪ್ರಮುಖ ಮುದ್ರಣ ವಿದ್ಯುನ್ಮಾನ ಸುದ್ದಿವಾಹಿನಿಗಳಲ್ಲಿ ಹಾಗೂ ಮನೋರಂಜನಾ ವಾಹಿನಿಗಳಲ್ಲಿ ನಿರ್ವಹಿಸಿದ್ದಾರೆ. ಮಾಹಿತಿ ಹಕ್ಕು ಕಾಯ್ದೆ ಮತ್ತು ಮಾಧ್ಯಮ ಪತ್ರಕರ್ತರ ಶಿವಮೊಗ್ಗದ ಹಲವು ಪತ್ರಿಕೆಗಳಲ್ಲಿ ವರದಿಗಾರರಾಗಿ ಅಂಕಣಗಳಲ್ಲಿ ಕಾರ್ಯನಿರ್ವಹಿಸಿದಂತಹ ಅನುಭವ ಇವರದ್ದಾಗಿದೆ. ಪತ್ರಿಕೋದ್ಯಮದ ಜೊತೆಗೆ ರಂಗಭೂಮಿ, ಜನಪದ ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡಂತವರು ಶ್ರೀ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಶ್ರೀ ಭಾನುಪ್ರಕಾಶ್ ಚಂದ್ರ, ಅಂತಾರಾಷ್ಟ್ರೀಯ ಮಾನ್ಯತೆ ಪಡೆದ ಪತ್ರಿಕಾ ಛಾಯಾಗ್ರಾಹಕ ಭಾನುಪ್ರಕಾಶ್ ಚಂದ್ರ 2020-2021 ಸಾಲಿನ ಕೋವಿಡ್ ಸಮಯದಲ್ಲಿ ದೇಶದ ವಲಸೆ ಕಾರ್ಮಿಕರ ಯಾತನೆ, ಉದ್ಯೋಗ ಕಳೆದುಕೊಂಡು ಹೀಗೆ ಬಂದವರ ಸಂಕಷ್ಟ, ಮೃತರ ಅಂತ್ಯ ಸಂಸ್ಕಾರ ಎಲ್ಲವನ್ನು ವಿವೀಕ್ ಮ್ಯಾಗಝಿನ್ನಲ್ಲಿ ಸಚಿತ್ರ ವರದಿಗಳ ಮೂಲಕ ಹಂತ ಹಂತವಾಗಿ ಕಟ್ಟಿಕೊಟ್ಟಿದ್ದು ಜನರ ಮನದಾಳದಲ್ಲಿ ಎಡಿಟರ್, ಮುಖ್ಯ ವರದಿಗಾರ ಮತ್ತು ನ್ಯೂಸ್ 18 ಕನ್ನಡ ವಾಹಿನಿಯಲ್ಲೂ ಕೆಲಸದ ಅನುಭವವಾಗಿದೆ. ಅವರಿಗೆ ವರದಿಗಾರನಾಗಿ ಪ್ರಜಾವಾಣಿ, ವಿಜಯವಾಣಿ ಸೇರಿದಂತೆ ವಿವಿಧ ಮಾಧ್ಯಮ ಸಂಸ್ಥೆಗಳಲ್ಲಿ 27 ವರ್ಷಗಳ ಅನುಭವವನ್ನು ಹೊಂದಿದ್ದಾರೆ. ಅವರ ಎಲ್ಲ ಸಾಧನೆಗಳನ್ನ ಪರಿಗಣಿಸಿ ಪ್ರಶಸ್ತಿ ಗೌರವಿಸಲಾಗುತ್ತದೆ. ಶ್ರೀ ರಮೇಶ್ ಜಹಗೀರ್ದಾರ್. ಈ ಬ್ಯಾಚ್ನಲ್ಲಿ ಮತ್ತೊಬ್ಬರು ಶ್ರೀಮತಿ ನಿರುಪಮಾ ಕೆಎಸ್, ಶಿವಮೊಗ್ಗ ಜಿಲ್ಲೆಯಲ್ಲಿ 2003ರಲ್ಲಿ ವಿಜಯ ಟೈಮ್ಸ್ ಮೂಲಕ ಪತ್ರಿಕೋದ್ಯಮಕ್ಕೆ ಪ್ರವೇಶ, ತದನಂತರ ಶಿವಮೊಗ್ಗ ಜಿಲ್ಲಾ ವರದಿಗಾರರಾಗಿ 4 ವರ್ಷಗಳ ಸೇವೆ, ಹೀಗೆ ಹಲವು ಹುದ್ದೆಗಳನ್ನು ಹೊರದಿದ್ದಾರೆ. ಇದರೊಂದಿಗೆ ಮೇಟಾ ಹಾಗೂ ಇಂಟರ್ನೆಟ್ ಮತ್ತು ಮೊಬೈಲ್ ಅಸೋಸಿಯೇಷನ್ ನಡೆಸಿಕೊಟ್ಟ ಫ್ಯಾಕ್ಸ್ ಚೆಕ್ ಫೆಲೋಶಿಪ್ನ ಭಾಗವಾಗಿ ಸುದ್ದಿಯ ಶ್ರೀಮತಿ ನಿರುಪಮಾ ಕೆಎಸ್ ಕರ್ನಾಟಕದ ಮೊಟ್ಟ ಮೊದಲ ಡಿಜಿಟಲ್ ಹೆಡ್. ಇದು ನಮ್ಮೆಲ್ಲರೂ ಕೂಡ ಹೆಮ್ಮೆಯ ಸಂಗತಿ. ಬರ್ಲಿ ಜೋರ್ ಚಪ್ಪಾಳೆ. ಶ್ರೀ ಬಿ ದಿನೇಶ್ ಗೌಡಗೆ ಸಂಜೀವನಿ ಪತ್ರಿಕೆಯಲ್ಲಿ ವರದಿಗಾರರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಉಷಾಕರಣದಲ್ಲಿ ಕಾರ್ಯನಿರ್ವಹಣೆ ವಿಐಪಿ ನ್ಯೂಸ್ ಚಾನೆಲ್ ದಿನೇಶ್ ಗೌಡಗೆ. ಶ್ರೀ ಡಿಸಿ ಮಹೇಶ್, ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಗಿರಿಗಾಲದ ಹೋಬಳಿ. ಅದೇ ವರ್ಷದಿಂದ ಆರಂಭಗೊಂಡು ಅವರ ಸೇವೆ ನಿರಂತರವಾಗಿ ಸಾಗ್ತಾ ಇದೆ. 1997ರಲ್ಲಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಪ್ರಶಸ್ತಿ. ಹೀಗೆ ಶ್ರೀ ರಿಜ್ವಾನ್ ಅವರಿಗೆ ಅಭಿನಂದನೆಗಳು. ಬಂಧುಗಳೇ, ಮತ್ತೊಮ್ಮೆ ಈ ಪ್ರಶಸ್ತಿ ಪುರಸ್ಕೃತರಿಗೆ ಸಿ ಕಾಳಪ್ಪ, ಶ್ರೀಮತಿ ಮನುಜಾ ವೀರಪ್ಪ, ಶ್ರೀ ಜಿ ಜಯಂತ್, ಶಾಂಭವಿ ನಾಗರಾಜ್, ಶ್ರೀ ಹಾವಿ ರಮೇಶ್ ಜೆ, ಶ್ರೀ ಸೋಮಶೇಖರ ಕಿಲಾರಿ, ಶ್ರೀ ಎಂ ವಿ ಸಂದೀಪ್ ಸಾಗರ್, ಕಾಳಪ್ಪ. ಭಾಗಿಯಾಗಿದ್ದಾರೆ ಶ್ರೀಮತಿ ಮನುಜಾ ವೀರಪ್ಪ. ಕೆಲವರಿಗೆ ಅವರ ಪ್ರಶಸ್ತಿ ಫಲಕಗಳು ಬದಲಾವಣೆಯಾಗಿದೆ. 1982ರಲ್ಲಿ ಬೆಂಗಳೂರಿನಲ್ಲಿ ಜನನ, ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪದವಿ, ದೆಹಲಿಯ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯದ ಆಧುನಿಕ ಇತಿಹಾಸ. ಈಗ ಪ್ರಸ್ತುತ ಶ್ರೀಮತಿ ಮನುಜಾ ವೀರಪ್ಪ ಅವರಿಗೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತಾ ಇದೆ. ಶ್ರೀಮತಿ ಡಿ ಎನ್ ಶಾಂಭವಿ ನಾಗರಾಜ್, ಸರ್ಕಾರಿ ಕಾಲೇಜಿನಲ್ಲಿ ಬಿಎಸ್ಸಿ ಪದವಿ, ವೃತ್ತಿ ಬದುಕು ಆರಂಭ, ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ಜಿಲ್ಲಾ ಕ್ರೀಡಾ ಪ್ರಶಸ್ತಿ. ಶ್ರೀ ಸೋಮಶೇಖರದ 20 ವರ್ಷಗಳಿಂದ ಸೇವೆ, ಪ್ರಸ್ತುತ ಹಿರಿಯ ಸಹಾಯಕ ಸಂಪಾದಕನಾಗಿ ಮುಂದುವರೆದಿದ್ದಾರೆ. ಸೋಮಶೇಖರ ಕಿಲಾರಿ ಹೀಗೂ ಉಂಟೆ ಎಂದು ಹೇಳಿ ದಿಢೀರ್ ಅದೃಶ್ಯರಾಗುವುದು ಜನಸಾಮಾನ್ಯರನ್ನ. ಶ್ರೀ ಅನೀಸ್ ನಿಸಾರ್ ಅಹಮದ್, ಹಿಂದಿ ರಾಷ್ಟ್ರೀಯ ದೈನಿಕ ರಾಜಸ್ಥಾನ್ ಪತ್ರಿಕೆಯಲ್ಲಿ ಸುದ್ದಿ ಸಂಪಾದಕರಾಗಿ 2000ರಿಂದ ಸೇವೆ, ಕೋಲಾರದ ಶಾಂತಿ ಸಮಿತಿ. ತೆರಳಬೇಕು. ಹಾಗೆ